ಭಟ್ ಕಾಣೆ ಆಗಿರೋದು ಸುಳ್ಳ, ಪದ್ಮಲತಾ ಮರ್ಡರ್ ಆಗಿರೋದು ಸುಳ್ಳ? ನಿಮ್ಮ ಮನೇಲಿ ಒಂದು ಹೆಣ್ಮಗಳು ಕಾಣೆ ಆದ್ರೆ ಎಷ್ಟು ವರ್ಷ ಆದ್ಮೇಲೆ ಕಂಪ್ಲೇಂಟ್ ಕೊಡ್ತೀರಿ? ನಿಮ್ಮ ಮನೇಲಿ ಒಂದು ಹೆಣ್ಣು ಮಗಳು ಕಾಣೆ ಆದ್ರೆ ಎಷ್ಟು ವರ್ಷ ತಗೊಂಡಿಲ್ಲ ಅಂತ ಆಕೆ ತಾಯಿ ಹೇಳ್ತಿದ್ದಾರೆ. ಅವರು CBI ಸ್ಟೆನೋಗ್ರಾಫರ್. ಡು ಯು ಬಿಲೀವ್ ಇಟ್? ಒಬ್ಬ CBI ಎಂಪ್ಲಾಯ್ ಆಗಿರೋರಿಗೆ ದೇಶದ ಯಾವುದೇ ಮೂಲೆಯಲ್ಲಿ ಕಂಪ್ಲೇಂಟ್ ಕೊಡಬಹುದು ಅನ್ನೋದು ಗೊತ್ತಿಲ್ವಾ? ಸೌಜನ್ಯ ಕೇಸ್ನಲ್ಲಿ CBI ಹ್ಯಾಂಡಲ್ ಮಾಡಬೇಕಾದ್ರೆ ಕಲ್ಕತ್ತಾದ CBI ಆಫೀಸಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಒಂದು ಮೇಲ್ ಹಾಕಿ ನನ್ನ ಹೆಣ್ಣು ಮಗಳು ಅಲ್ಲೇ ಮಿಸ್ ಆಗಿದ್ದಾಳೆ, ಅವಳಿಗೊಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿಕೊಡ್ಬೇಕು ಅಂತಂದ್ರೆ ಡೋಂಟ್ ಯು ಥಿಂಕ್ ದಟ್ಸ್ ಪಾಸಿಬಲ್? ನೀವು ಎಮೋಷನಲ್ ಅಂತೀರಿ ಕೀರ್ತಿ ಅವರೇ, ಬಟ್ ಪ್ರಾಕ್ಟಿಕಲ್ ಪ್ರಶ್ನೆ. ಒಬ್ಬ ಸೌಜನ್ಯ ತಾಯಿ ಸುಳ್ಳು ಹೇಳ್ತಾರೆ, ಒಬ್ಬ ಅನನ್ಯ ಭಟ್ ತಾಯಿ ಸುಳ್ಳು ಹೇಳ್ತಾರೆ, ನಿಜ ಹೇಳ್ತಿರೋದು ಯಾರು? ಕೀರ್ತಿ ಅವರ? ಆಯ್ತು, ಒಂದು ಕೆಲಸ ಮಾಡಿ, ಅನನ್ಯ ಭಟ್ ಒಂದು ಫೋಟೋ ಕೊಡಿಸಿ ನನಗೆ. ಅವ್ರ ತಾಯಿ ಅಲ್ವಾ? ಅನನ್ಯ ಭಟ್ ಒಂದು ಫೋಟೋ ಕೊಡೋಕೆ ಹೇಳಿ. ಎಲ್ಲಿದೆ ಅನನ್ಯ ಭಟ್ ಫೋಟೋ? ಆಯ್ತು, ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡಿದ್ರು NCR ನಾನ್ ಕಾಗ್ನಿಸೆಂಟು. ಯಾಕೆ ಹಠಕ್ಕೆ ಬಿದ್ದು ಈಗಲೂ ಹೋಗಿ ವಿಧಾನಸೌಧದಲ್ಲಿ ಕುತ್ಕೊಂಡು ರಿಓಪನ್ ಮಾಡಿಸಿ FIR ಮಾಡಿಸಿ. ಜನಗಳ ತಲೆಯಲ್ಲಿ ಹೆಂಗೆ ಅಂತಂದ್ರೆ ತುಂಬುತ್ತೀರಾ, ಹಿಂಗಾಗ್ಬಿಟ್ಟಿದೆ ಅಂತ. ಯಾರಿಗೆ ಗೊತ್ತಿಲ್ಲ, ನಾವು NCR ಮಾಡ್ಬಿಟ್ಟು ಬಂದ್ಬಿಡ್ತೀರಾ. ಜನ ನೀವು ಹೇಳಿದ್ದನ್ನಷ್ಟೇ ನೆನ್ಪಿಡ್ಕೊಂಡು ಕೇಳಿಸ್ಕೊಂಡು ಕುತ್ಕೋಬೇಕು. ಹಾಗಾದ್ರೆ ಪದ್ಮಲತಾ ಪ್ರಕರಣ ಕಟ್ಟುಕತೆ, ಅನನ್ಯ ಭಟ್ ಪ್ರಕರಣ ಕಟ್ಟುಕತೆ, ಸೌಜನ್ಯ ಪ್ರಕರಣ ಡೆಲಿಬ್ರೇಟ್ ಧರ್ಮಸ್ಥಳ ಅಟ್ಯಾಕ್. ನೋಡಿ, ಇವತ್ತು ಆನೆ ಮಾವತನ ಕೇಸು ಸಿ ರಿಪೋರ್ಟ್ ಆಗಿದೆ ಅಲ್ಲ, ಯಾರ ಹತ್ರನಾದ್ರೂ ಅದು ದಾಖಲೆ ಇದೆ ಅಂತ ಯಾರ್ಯಾರು ವಾದ ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರಕ ದಾಖಲೆಗಳಿದೆ. ಅದು ಸಿ ರಿಪೋರ್ಟ್ ಆಗಿರೋ ಕೇಸು. ಸಿ ರಿಪೋರ್ಟ್ ಆಗಿರೋ ಕೇಸ್ನ ಯಾವತ್ತಾದ್ರೂ ಹೋಗಿ ನೀವು ಎನಿ ಡೇ ಓಪನ್ ಮಾಡಿಸ್ಬೋದು. ನೋಡಿ, ಇದರಲ್ಲಿ ಅಪರಾಧಿ ಅವತ್ತು ಸಿಕ್ಕಿರಲಿಲ್ಲ, ಬಟ್ ಅದರಲ್ಲಿ ಅಪರಾಧಿ ಯಾರು ಅಥವಾ ಆರೋಪಿ ಯಾರು ಅನ್ನೋದಕ್ಕೆ ನಮ್ಮ ಹತ್ರ ಮಾಹಿತಿಗಳಿದೆ. ಅಂದ್ರೆ ಓಪನ್ ಮಾಡ್ಬೋದು ಸಿ ರಿಪೋರ್ಟ್. ಯಾಕೆ ಮಾಡಲ್ಲ? ಯಾಕೆ? ನನ್ನ ಪ್ರಶ್ನೆ ಇಷ್ಟೇ. ನೀವು ಆರೋಪಗಳನ್ನು ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ? ಯಾಕೆ ಮಾಡ್ತಿಲ್ಲ? ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಯಾಕೆ ಮಾಡ್ತಿಲ್ಲ ನಿಮ್ ಪ್ರಕಾರ? ನಾನೊಂದು ವಿಷಯ ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತೀನಿ, ಈ ಸೌಜನ್ಯ ಕೇಸ್ನ ಇವರು ಕಾವೇರಿ ಹೋರಾಟ ತರ ನೋಡ್ತಾರೆ. ಕಾವೇರಿ ಹೋರಾಟ ತರ ನೋಡ್ತಾರೆ. ಕರ್ನಾಟಕ ತಮಿಳುನಾಡು ಎರಡೂ ಸರ್ಕಾರಗಳು ಕೂತು ಮಾತಾಡಿದ್ರೆ 1,500 ಕೋಟಿ 2,000 ಕೋಟಿ ಎರಡೂ ಗೌರ್ಮೆಂಟ್ಗಳು ಪ್ಲಾನ್ ಮಾಡ್ಬಿಟ್ರೆ ಅಥವಾ ಸೆಂಟ್ರಲ್ಗೆ ಹೇಳ್ಬಿಟ್ಟು ಮಾಡಿಸ್ಬಿಟ್ರೆ ಒಂದು ಪರಿಹಾರ ಇದೆ. ಅದಕ್ಕೆ ಒಂದು ಶಾಶ್ವತವಾಗಿ ಕಾವೇರಿ ವಿಚಾರದಲ್ಲಿ ಗಲಾಟೆ ಆಗಲ್ಲಪ್ಪ ಕರ್ನಾಟಕಕ್ಕೂ ತಮಿಳುನಾಡಿಗೂ ಅಂತ. ಬಟ್ ಬೇಡ ಅದು. ಯಾಕೆಂತಂದ್ರೆ ಹಳೆ ಮೈಸೂರು ಪ್ರಾಂತದಲ್ಲಿ ಎಲೆಕ್ಷನ್ ನಡಿಬೇಕು ಅಂತಂದ್ರೆ ಕಾವೇರಿ ಗಲಾಟೆ ಆಕ್ಟಿವ್ ಆಗಿರಬೇಕು. ತಮಿಳುನಾಡಿನ ಒಂದಿಷ್ಟು ಕಾವೇರಿ ನದಿ ಪಾತ್ರದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಎಲೆಕ್ಷನ್ ನಡಿಬೇಕು ಅಂತಂದ್ರೆ ಕಾವೇರಿ ಆಕ್ಟಿವ್ ಆಗಿರಬೇಕು. ಸೌಜನ್ಯ ಹೋರಾಟಗಾರರಲ್ಲಿ ಯಾರು ಆಕ್ಟಿವ್ ಪೊಲಿಟಿಷಿಯನ್ಸ್ ಇಲ್ಲ. ಇವ್ರಿಗೆ ನೋಡಿ, ಇಲ್ಲಿ ಯಾರಾದ್ರೂ ಒಬ್ಬ ಆರೋಪಿ ಅಂತಲೋ ಅಪರಾಧಿ ಅಂತಲೋ ಪ್ರೂವ್ ಆಯ್ತು ಅಂತಂದ್ರೆ ಅವತ್ತಿಂದ ನೀವು ಧರ್ಮಸ್ಥಳದ ಕಡೆ ಬೆಟ್ ಮಾಡಂಗಿಲ್ಲ. ನೀವು ಪರಿಹರಿಸಲಾಗದ ಕೇಸ್ಗಳನ್ನೇ ತರ್ತೀರಾ. ಅಂದ್ರೆ ಇದಕ್ಕೇನು ಮಾಡಕ್ಕಾಗಲ್ಲ ಗುರು. ಇದು ಕ್ರಿಮಿನಲ್ ಕೇಸ್ ಫೈಲ್ ಮಾಡಕ್ ಆಗಲ್ಲ. ಬಟ್ ನಾವೇನ್ ಮಾಡ್ತೀವಿ, ಒಂದು ಕತೆ ಕಟ್ತೀವಿ. ಇದು 20 ವರ್ಷದ ಕೆಳಗಾಗಿತ್ತು, 23 ವರ್ಷದ ಕೆಳಗಾಗಿತ್ತು. ಅದಕ್ಕೊಂದು ವಿಡಿಯೋ ಮಾಡ್ತೀವೋ ಅಥವಾ ಅದಕ್ಕೊಂದು ಜನ ನಂಬಿಸ್ತೀವೋ, ಏನೋ ಒಂದು ಮಾಡ್ತೀವಿ ನಾವು. ಬಟ್ ಅದಕ್ಕೆ ಪರಿಹಾರ ಏನು? ಅದಕ್ಕೆ ಡಿಪಾರ್ಟ್ಮೆಂಟಲ್ಲೂ ಪರಿಹಾರ ಇಲ್ಲ, ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಸಾಕ್ಷಿಗಳು ಇವತ್ತು ಯಾವುದೂ ಇಲ್ಲ. ಬಟ್ ಹೇಳ್ತೀವಿ ನಾವು. ಹೆಂಗಾಗುತ್ತೆ? ಕಿರಿಕಿರ್ತಿ ಸರ್, ನೀವು ಹೇಳ್ತೀರಾ ನಾನು ಸೌಜನ್ಯ ಪರ ಹೋರಾಟ ಕೂಡ ಹೌದು, ಅಟ್ ದ ಸೇಮ್ ಟೈಮ್ ಧರ್ಮಸ್ಥಳ ಪರ ಹೋರಾಟಗಾರ ಕೂಡ ಹೌದು ಅಂತೇಳಿ. ಬಟ್ ಎಲ್ಲೂ ಕೂಡ ನೀವು ಸೌಜನ್ಯ ಪರ ಹೋರಾಟಗಳಲ್ಲಿ ಕಾಣಿಸ್ಕೊಂಡಿದ್ದು ನಾನು ನೋಡಲಿಲ್ಲ. ಮತ್ತೆ ಈಗ ಇರುವ ನಿಮ್ಮ ಧ್ವನಿ ಸೌಜನ್ಯ ಪರ ಯಾಕಿರಲಿಲ್ಲ? ಅಷ್ಟು ಗಟ್ಟಿಯಾಗಿರ್ಲಿಲ್ಲ ಯಾಕದು? ನಾನೊಂದು ವಿಷಯ ಹೇಳ್ತೀನಿ. 2000 ಈ ತರ ಇದ್ದಾಗ ನಂಗೆ ಅನುಮಾನ ಮೂಡುತ್ತೆ ಮಾತಿನ ಮೇಲೆ. ಸರಿಯಾದ ಪ್ರಶ್ನೆ ಸರ್. 2012ರಲ್ಲಿ ಈ ಕೇಸ್ ಆದಾಗ ನಾನೊಂದು ಕರ್ನಾಟಕದ ಪ್ರತಿಷ್ಠಿತ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಸ್ ಎ ಜರ್ನಲಿಸ್ಟ್. ಆದರೆ ನಾನೊಂದು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಾಗಲಿ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಆಗಿಯೋ ಇರಲಿಲ್ಲ. ನಾನೊಂದು ಸಿನಿಮಾ ಬ್ಯೂರೋದ ಚೀಫ್ ಆಗಿ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ನನ್ನ ಕೆಲಸ ಅಲ್ಲ, ಯಾಕಂದರೆ ಇದು ನನಗೆ ಬರಲ್ಲ. ಅವತ್ತಿನ ದಿನ ಯಾರು ಕ್ರೈಮ್ ಹ್ಯಾಂಡಲ್ ಮಾಡ್ತಿದ್ರು ಅವ್ರಿಗೆ ಕೆಲಸವನ್ನೆಲ್ಲ ಮಾಡಿದ್ರು. ಅದಾದಮೇಲೆ ಏನಾಯಿತು, ಅಂಡರ್ ಟ್ರಯಲ್ಗೋಯ್ತು ಕೇಸ್. ಅಂಡರ್ ಟ್ರಯಲಲ್ಲಿ ನಾನು ಏನು ಮಾತಾಡಿದ್ರು ಏನು ಹೇಳಿದ್ರು, ಈಗ ಫಾರ್ ಎಕ್ಸಾಂಪಲ್ ಯಾರು ಹೋರಾಟಗಾರರು ಅಂತ ಕರ್ಸ್ಕೊತಿದಾರಲ್ಲ, ಅವರು ಟ್ರಯಲ್ ಮುಗಿಯೋ ತನಕ ಯಾರೂ ಮಾತಾಡಿಲ್ಲ. ಜಡ್ಜ್ಮೆಂಟ್ ಆದ ಕೂಡಲೇ ನಾನೇನು ಮಾಡಿದೆ, ಕಾಪಿ ತರಿಸ್ಕೊಂಡೆ ಫಸ್ಟು. ಯಾಕಂದ್ರೆ ನನ್ನ ಆಸಕ್ತಿ ಏನಾಗಿದೆ ಅಂತ. ಇದೇ ಅದರಲ್ಲಿ ಬೇಕಾದಷ್ಟು ಲೂಪ್ ಹೋಲ್ಗಳು, ಇದೇ ಅದರಲ್ಲಿ ಬೇಜಾನ್ ಸಮಸ್ಯೆಗಳು. ನಾನೊಂದು ಪ್ರೈಮರಿ ವಿಟ್ನೆಸ್ ನಂಬರ್ 1 ಜಂದಪ್ ಗೌಡ ಸ್ಟ್ರೈಟ್ ಅವೇ ನಾನು ಅದೇ ಹೇಳ್ತೀನಿ. ಆಶ್ಚರ್ಯ ಆಯಿತು ನನಗೆ, ಯಾಕಂಗೆ ಹೇಳಿದ್ರು ಅವರು, ಸಂಬಂಧನೇ ಇಲ್ಲ ಇದಕ್ಕೆ. Above all, the prominent witness, including the father of the girl, have stated that the accused was not involved and they suspected some others. This being the evidence, the trial court is justified in acquitting the accused. ಅದು ಒಂದು ಸತಿ ತೋರಿಸಬಹುದಾ? ಖಂಡಿತ. ಆರ್ಡರ್ ಕಾಪಿ ನಾನು ಹೇಳ್ತಾ ಇರೋದು. ಯಾಕೆ ಅವನು ಅಕ್ವಿಟ್ ಆದ ರೀ? ಪ್ರೈಮರಿ ವಿಟ್ನೆಸ್ ನಂಬರ್ 1 ಅವರಪ್ಪ ಚಂದಪ್ಪ.
ಯಾಕಾಯ್ತು ಅಂತಂದ್ರೆ ಇದು ನೀವು ಬರೀ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇದರಿಂದ ಸೌಜನ್ಯ ನ್ಯಾಯ ಕೊಡಿಸೋದ್ರಲ್ಲಿ ದಿಕ್ಕು ತಪ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಮೇಡಮ್, ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸುವ ಅದು ಧರ್ಮಸ್ಥಳದ ವಿಚಾರ ಹಿಡ್ಕೊಂಡು ಸೌಜನ್ಯಗೆ ನ್ಯಾಯ ಕೊಡಿಸುವ ಅಂತ ಬರದೇ ಇಲ್ಲ ಮೇಡಮ್. ಇಲ್ಲಿ ವಿಷಯ ಕ್ಲಿಯರ್ ಇದೆ. ಸೌಜನ್ಯಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಡ್ತಾ ಇರುವವರು ನೀವು ಇದನ್ನು ಡೈವರ್ಟ್ ಮಾಡಿ ಅದನ್ನು ದೇವಸ್ಥಾನದ ಕಡೆ ತಿರುಗಿಸ್ಬೇಡಿ ಅನ್ನೋದಷ್ಟೇ ನಮ್ಮ ವಾದ. ಅದನ್ನು ನೀವೇನ್ ಮಾಡ್ತಾ ಇದ್ದೀರಿ, ಸೌಜನ್ಯನ ಶೋಲ್ಡರ್ ಮೇಲೆ ಗನ್ನಿಟ್ಟು ಸ್ಟ್ರೈಟ್ ಅವೇ ಧರ್ಮಸ್ಥಳದ ಕಾವಂದರ ಮೇಲೆ, ಮಂಜುನಾಥ ಸ್ವಾಮಿಯ ಮೇಲೆ ನೀವು ಬುಲೆಟ್ ಇಡ್ತಾ ಇದ್ದೀರಿ. ಕೀರ್ತಿಯವರ ರಾಜಶೇಖರ್ ಅಂತ. ಈಗ ಹೆಂಗಾಗಿದೆ ಅಂತಂದರೆ ಈ ಸೌಜನ್ಯ ಕೇಸ್ ಹೆಂಗಾಗಿದೆ ಅಂದರೆ ಎಲ್ಲರೂ ಒಂದೇ ಥರ ತಿಳ್ಕೊಂಬಿಟ್ಟಿದ್ದಾರೆ. ಇವರೇ ಆರೋಪಿಗಳು, ವೀರೇಂದ್ರ ಹೆಗ್ಗಡೆ ಅವರೇ ಅಕ್ಯೂಸ್, ಅವರನ್ನೇ ಟೀಕೆ ಮಾಡಬೇಕು ಅಂತ. ಇದು ಹೆಂಗಾಗಿದೆ ಅಂದರೆ ಒಂದು ಸ್ಟ್ರೇಟ್ ಹೋಗ್ಬಿಟ್ಟಿದ್ದಾರೆ, ಯೂಟರ್ನ್ ತೊಗೊಂಬರ್ಬೇಕು. ನೀವು ಒಬ್ಬ ಯೂಟ್ಯೂಬರು, ಕನ್ನಡ ಪರ ಹೋರಾಟಗಾರ, ನೀವೇನು ಅನ್ಕೋತೀರೋ ಗೊತ್ತಿಲ್ಲ. ಈಗ ಅದನ್ನ ವಾಪಸ್ ತೊಗೊಂಬರ್ಬೇಕಾಗಿದೆ ನಾವು. ಅದಕ್ಕೋಸ್ಕರ ಏನು ಮಾಡಬೇಕು? ನೀವ್ಯಾಕೆ ಅದನ್ನು ಆ ಕೆಲಸ ಮಾಡ್ತಾ ಇಲ್ಲ? ನನಗೇನಂತಂದರೆ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿ ನೋಡ್ತಾರೆ, ನಾನು ನೋಡ್ತೀನಿ, ಎಲ್ಲರೂ ನೋಡ್ತಾರೆ. ವೀಡಿಯೋ ಮಾಡೋದ್ರ ಮೂಲಕ ಸಮೀರ್ ಹೆಂಗೆ ದಾರಿ ತಪ್ಪಿಸಿದಾನಲ್ವಾ, ಆ ದಾರಿ ತಪ್ಪಿರೋ ಜನರನ್ನು ಸರಿದಾರಿ ತೊಗೊಂಬರೋ ಕೆಲಸನ ನೀವ್ಯಾಕೆ ಮಾಡ್ತಾ ಇಲ್ಲ? ನಾನೇ ಮಾಡ್ತಾ ಇರೋದು. ಇದಕ್ಕೆ ಆಡ್ ಆನ್ ಆಗಿ ನೆನ್ನೆ ಟ್ವಿಟರ್ ಅಲ್ಲಿ ವೈರಲ್ ಆದ ಒಂದು ವಿಡಿಯೋ ಬಹಳಷ್ಟು ಜನ ಅದನ್ನ ಶೇರ್ ಮಾಡಿದ್ದಾರೆ ಕೂಡ. ಒಂದು ಬದಿಯಾದ ವಿಡಿಯೋಗಳಿಗೆ ಸಿಕ್ಕಾಪಟ್ಟೆ ಫಂಡಿಂಗ್ ಆಗ್ತಾ ಇದೆ. ಧರ್ಮಸ್ಥಳದ ಪರವಾಗಿಯೂ ಕೂಡ ಫಂಡಿಂಗ್ ಆಗೋದ ಅವಶ್ಯಕತೆ ಇದೆ. ಯಾರೆಲ್ಲ ಹಿಂದೂ ಪರ, ಧರ್ಮಸ್ಥಳದ ಪರ ಅಂತ ಹೇಳ್ತಿದ್ದೀರಿ, ಫಂಡ್ ಮಾಡಿ ನಾವು ಕೂಡ ವಿಡಿಯೋ ಮಾಡೋಣ, ಯಾಕಂದ್ರೆ ಜನ ನಂಬೋದೇ ವಿಡಿಯೋನ ಈ ಕಾಲದಲ್ಲಿ. ಇದನ್ನ ಲಾಲಾಜಿತ್ ನಾಯಕ್ ಅಂತ ನನ್ನ ಗೆಳೆಯನೇ ಮಾಡಿರೋದು ವಿಡಿಯೋ. ಯೋಚನೆ ಮಾಡಿ, ನೀವೇ ನೋಡ್ತಾ ಇದ್ದೀರಾ, ಒಂದು ಕಡೆಯ ವಿಡಿಯೋಗಳು ಹೆಂಗೆ ಅಂತಂದ್ರೆ ಅದಕ್ಕೆ ಮಿಲಿಯನ್ ಲೆಕ್ಕ ಇಲ್ಲ. ನಾನು ಹೇಳ್ತೀನಿ, ಇದೊಂದು ಸಮೂಹ ಸನ್ನಿ. ನಾನು ಯಾವಾಗಲೂ ಹೇಳ್ತೀನಿ, ಈ ಸಮೂಹ ಸನ್ನಿ ಆದಾಗಿದೆಯಲ್ಲ, ಅದರಿಂದ ಹೊರಗಡೆ ಕರ್ಕೊಂಬರೋದು ತುಂಬಾ ಕಷ್ಟ. ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಬೇಡ, ಈ ಪೇಪರ್ಸ್ ಬೇಡ, ಸತ್ಯಗಳು ಬೇಡ, ಏನು ಬೇಡ, ಒಂದು AI ವಿಡಿಯೋ. ನಾನು ಹೇಳ್ತೀನಿ, ಆ ವಿಡಿಯೋದಲ್ಲಿ ಒಂದು ಲೈನ್ ಇದೆ, ನಾನು ನಿಮಗೆ ಹೇಳ್ತೀನಿ. ಸ್ನಾನಘಟ್ಟದಲ್ಲಿ ಕೆಲಸ ಮಾಡುತ್ತಿದ್ದ ಭೀಮ ದೇವಸ್ಥಾನದ ಒಳಗೆ ಬಂದಿದ್ದ ಒಂದು ಹುಡುಗಿಯನ್ನು ನೋಡಿದ. ಸ್ನಾನಘಟ್ಟದಲ್ಲಿದ್ದ ಭೀಮ ದೇವಸ್ಥಾನದ ಒಳಗೆ ಬಂದಿದ್ದ ಒಬ್ಬ ಹುಡುಗಿಯನ್ನು ನೋಡಿದ. ಮರುದಿನ ಆಕೆಯ ಶವ ಸ್ನಾನಘಟ್ಟದಲ್ಲಿ ಸಿಕ್ಕಿತು. ಭೀಮ ಮೈಸೂರಿಂದ ಬಂದ ಹುಡುಗಿಯಲ್ಲವೇ ಅಂದು ಹೇಳಿದ. ಹೆಂಗೆ ಸರ್? ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ಸ್ನಾನಘಟ್ಟದಲ್ಲಿರೋ ಭೀಮ ನೋಡ್ತಾನೆ. ಭೀಮ ಆ ಹುಡುಗಿ ಬಾಡಿ ನೋಡಿದ ತಕ್ಷಣ ಹೇಳ್ತಾನೆ, ಮೈಸೂರಿಂದ ಬಂದಿದ್ದ ಹುಡುಗಿ ಅಲ್ವೇ? ಎಲ್ಲರೂ ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇ ಡಿಸ್ಟಿಕಲ್ಲೇ ಒಂದೊಂದು ಕೇಸ್ ನಡೆಯುತ್ತೆ. ಸೌಮ್ಯ ಭಟ್ ಆರೋಪಿ ಯಾರು ಅಂತಲೂ ಗೊತ್ತು. ಆ ಆರೋಪಿ ಸೀದಾ ಏನು ಮಂಗಳೂರು ಜೈಲಿದೆಯಲ್ಲ, ಸೀದಾ ಹಂಗೆ ತಪ್ಪಿಸ್ಕೊಂಡು ಹೋಗ್ತಾನೆ. ಒಂದು ಸಲ ತಪ್ಪಿಸ್ಕೊಂಡು ಹೋಗ್ತಾನೆ, ಮತ್ತೆ ಹಿಡ್ಕೊಂಬರ್ತಾರೆ, ಮತ್ತೆ ಇನ್ನೊಂದು ಸಲ ಸೇಮ್ ಅದೇ ಪ್ಯಾಟರ್ನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ. ಅಶ್ರಫ್ ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಸರ್? ನಾನು ನಿಮಗೆ ಒಂದು ವಿಷಯ ಮುಗಿಸಿಲ್ಲ. ಸೌಮ್ಯ ಭಟ್ ಸೌಜನ್ಯ ಬಗ್ಗೆ ಮಾತಾಡೋರು ಸೌಮ್ಯ ಭಟ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಒಂದು, ನೀವು ಸೌಜನ್ಯಗೂ ನ್ಯಾಯ ಕೊಡ್ಸೋ ಕೆಲಸ ಮಾಡಿ, ಸೌಮ್ಯ ಭಟ್ಗೂ ನ್ಯಾಯ ಕೊಡ್ಸೋ ಕೆಲಸ ಮಾಡಿ. ಅವಳು ಹೆಣ್ಣೆ, ಅವ್ರ ಫ್ಯಾಮಿಲಿ ಇವತ್ತಿಗೂ ಕಣ್ಣೀರು ಆಗ್ತಾ ಇದೆ. ನಾನು ನೋಡಿದ್ದೀನಿ. ನೋಡಿ, ಸೌಮ್ಯ ಭಟ್ ವಿಚಾರ ಇರ್ಬೋದು ಅಥವಾ ಹುಬ್ಬಳ್ಳಿಯ ನೇಹಾ ಪಾಟೀಲ್ ವಿಷಯ ಆಗಿರ್ಬೋದು, ನಾವು ಗಟ್ಟಿಯಾಗಿ ಕೇಳಿದೀವಿ ಸರ್. ಶಿವಶಂಕರ್ ಅಂತ ಕೀರ್ತಿಯವರೇ, ಈಗ ಸುಮಾರು ವರ್ಷಗಳಿಂದ ಸೌಜನ್ಯ ಪರ ಇರೋರು ಅಥವಾ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿರೋರು ಕೂಡ ಸರಿಯಾದ ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ, ಆ ಸತ್ಯಾಂಶದ ರಿಸಲ್ಟ್ ಏನೇ ಇದ್ರೂ ಒಪ್ಕೊಳ್ಳೋಕ್ಕೆ ನಾವೆಲ್ಲ ರೆಡಿ ಇದ್ವಿ. ಒಬ್ಬ ಶ್ರದ್ಧಾ ಕೇಂದ್ರದ ಅಭಿಮಾನಿಯಾಗಿ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇದ್ವಿ. ಆದರೂ ಕೂಡ ಒಂದು ಸಣ್ಣ ಸಾಕ್ಷ್ಯ ಕೂಡ ಇಲ್ಲ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಂಥ ಕುರುಹು ಕೂಡ ಇಲ್ಲ. ಇದೆಲ್ಲ ಇದ್ದರೂ ಕೂಡ ನಾವು ಏನು ಪರವಾಗಿರೋರು ಕೂಡ ಯಾವುದೇ ರೀತಿಯಾದಂಥ ಷಡ್ಯಂತ್ರ ಕೂಡ ಮಾಡಲಿಲ್ಲ. ಆದರೆ ಈ ಶ್ರದ್ಧಾ ಕೇಂದ್ರ ಮೇಲೆ ದಾಳಿ ಮಾಡೋರು ಅನೇಕ ವಿದ್ರೋಹ ಶಕ್ತಿಗಳ ಜೊತೆ ಸೇರಿಕೊಂಡು ನಮ್ಮ ಶ್ರದ್ಧಾ ಕೇಂದ್ರ ಈಶಾ ಆಯಿತು, ಶಬರಿಮಲೆ ಆಯಿತು, ಈಗ ಧರ್ಮಸ್ಥಳ, ಖಂಡಿತವಾಗೂ ಈ ಸನಾತನಿಗಳು ವಿದ್ರೋಹ ಅಂದ್ರೆ ಯಾವ ಸಂಘಟನೆ ಜೊತೆ ಸೇರಿದ್ದಾರೆ ಅಂತ ನಿಮ್ಮ ಆರೋಪ? STP ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಾನು ಕೀರ್ತಿ ಅವರಿಗೆ ಇದಕ್ಕೆ ಇದೇ ಪ್ರಶ್ನೆ ಕಂಟಿನ್ಯೂ ಮಾಡಿ ಕೇಳ್ತೀನಿ. ಈಗ ಧರ್ಮಸ್ಥಳದ ಪರವಾಗಿ ನಿಲ್ಲುವವರಿಗೆ VHP ಧ್ವನಿ ಆಗಬಹುದು, BJP ಧ್ವನಿ ಆಗಬಹುದು. ಸೌಜನ್ಯ ಪರವಾಗಿ ನಿಲ್ಲುವವರಿಗೆ STPI, ಅದು ಕೂಡ ಒಂದು ಪೊಲಿಟಿಕಲ್ ಪಾರ್ಟಿ. PFIಗೆ STPIಗೆ ವ್ಯತ್ಯಾಸ ಇದೆ. ಬ್ಯಾನ್ ಆಗಿರೋದು PFI. STPI ಬೆಂಬಲವಾಗಿ ನಿಂತ್ರೆ ತಪ್ಪೇನು ಅಂತ. ದೇವಸ್ಥಾನಗಳ ಧ್ವಂಸ ಮಾಡಿರೋದು ಪರವಾಗಿ ಅವರು ವಕಾಲತ್ ವಹಿಸಿದ್ದಾರೆ, ಅದ್ರದ್ದು ನೇರ ಆರೋಪ. ಸರಿ, ಇದನ್ನು ಸೇರಿಸಿ ಉತ್ತರ ಕೊಡಿ. ನನಗೆ ಇಲ್ಲಿ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ. ನಾವು ಹಿಂದೂಗಳ ವಿಚಾರ ಬಂದಾಗ, ಹಿಂದೂ ದೇವಸ್ಥಾನಗಳ ವಿಚಾರ ಬಂದಾಗ, ಲವ್ ಜಿಹಾದ್ ವಿಚಾರ ಬಂದಾಗ, ಈ ಹಿಂದೆ ಯಾವುದೋ ಒಂದು ಸಂಸ್ಥೆ ಹೇಗೆಲ್ಲ ಪ್ರಶ್ನೆ ಮಾಡಿದೆ, ಹೇಗೆಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿದೆ, ಹೇಗೆಲ್ಲ ನಮ್ಮನ್ನು ಅಟ್ಟಾಡಿಸಿದೆ, ಯಾವ ರೀತಿಯಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡಿ ರುಬ್ಬಿದೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ನಾವು ಬಿಡಿ, ನಾನು ಯಾವಾಗಲೂ ಹೇಳ್ತೀನಿ, ಹಿಂದೂಗಳು ಕಲಿಯೋದು ಭಾಳ ಇದೆ ರೀ.
ಹಿಂದೂಗಳು ಕಲಿಯೋದು ಬಹಳ ಇದೆ. ನಾನ್ ಕೇಳ್ತಿರೋದು ಈಗ ಭೀಮಾನೋ ಅಥವಾ ಮುಸ್ಕುದಾರಿನೋ ಮಟ್ಟಣ್ಣನವರು ತಿಮ್ಮರೋಡಿ ಅವರೆಲ್ಲ ಒಟ್ಟಿಗೆ ಕೂತು ಅವರ ಬಳಿ ಇರುವ ಸಾಕ್ಷಿಯನ್ನ SIT ತನಕ ತಲುಪಿಸಬೇಕು ಅನ್ನೋ ಪ್ರಯತ್ನ ಮಾಡಿದ್ರೆ ತಪ್ಪಾ? ಅದನ್ನ ಹೇಳ್ಬೋದಲ್ಲ. ಭೀಮಾ ಯಾರನ್ನು ಭೇಟಿ ಮಾಡಿಲ್ಲ, ನೇರವಾಗಿ ಲಾಯರ್ ಹತ್ರ ಬಂದ, ಲಾಯರ್ ಕರ್ಕೊಂಡು ಕೋರ್ಟ್ಗೆ ಎದುರುಗಡೆ ನಿಲ್ಸಿದ್ರು. ಕೋರ್ಟಲ್ಲಿ ಅವ್ನು ಏನು ಸ್ಟೇಟ್ಮೆಂಟ್ ಕೊಟ್ಟ 164 ಅಲ್ಲಿ ಅನ್ನೋದು ಸಹಿತ ಲಾಯರ್ಗೂ ಗೊತ್ತಿಲ್ಲ ಅನ್ನೋದಾದ್ರೆ ಇವ್ರಿಗೆಲ್ಲ ಹೆಂಗ್